ಆಯ್ಕೆ ಆಗಿದೆ. ರಾಜ್ಯಾಧ್ಯಕ್ಷದು ಇನ್ನೊಂದು ವಾರ ಅದು ಫೈನಲ್ ಆಗ್ತಾ ಇದೆ. ಅದಾದ್ಮೇಲೆ ಅದಕ್ಕೆಲ್ಲ ಒಂದು ತೆರೆ ಬೀಳ್ತದೆ. ಇಲ್ಲ, ಮುಂದಕ್ಕೆ ಸರಿ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ರಾಜ್ಯಾಧ್ಯಕ್ಷರು ಭರವಸೆ ಒಳ್ಳೆ ರಾಜ್ಯಾಧ್ಯಕ್ಷ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಂಘಟನೆ ಆಗುತ್ತೆ. ಅಲ್ಲ, ಅದು ವಿಜೇಂದ್ರ ಅವ್ರು ಮಾಡಿರೋದಲ್ಲ, ಅದಕ್ಕೆ ಅಂತಾನೆ ಚುನಾವಣಾ ಸಂಘಟನಾ ಪರ್ವದ ಪ್ರಮುಖರು ಅಂತ ಅದು ರಾಷ್ಟ್ರದಿಂದನೇ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಗಣೇಶ್ ಕಾರ್ಣಿಕ್ ಅಂತ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅಂತ, ಅದು ಅವರು ಮುಖ್ಯ ಸಂಚಾಲಕರು. ಅವ್ರ ಜೊತೆ ಡಾಕ್ಟರ್ ನವೀನ್ ಅಂತ, ಜಿಲ್ಲೆಗೂ ಒಬ್ಬೊಬ್ಬರು ಚುನಾವಣಾ ಅಧಿಕಾರಿಗಳಿದ್ದಾರೆ. ಅವ್ರು ಮಾಡಿರೋದು, ಅದು ರಾಜ್ಯಾಧ್ಯಕ್ಷರು ಮಾಡಿರೋದಲ್ಲ. ಅದೀಗ ಹೋಗಿದಾರಲ್ಲ, ಒಪ್ಪಿಸ್ತಾರೆ ರಾಷ್ಟ್ರದ. ತಾವು ಹೇಳಿದಾಗೆ ಒಂದು ತಾವು ಹೇಳಿದ್ರ ಬಗ್ಗೆ ಒಂದು ಮುಜುಗರ ಹೊರಗಿನವ್ರಿಗಾಗೋದ್ರ ಜೊತೆ ಒಳಗವ್ರಿಗೂ ಕೂಡ ಆಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಇದು ಸರಿ ಹೋಗಬೇಕು ಅನ್ನೋಂಥ ಅಪೇಕ್ಷೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಬೂತ್ ಮಟ್ಟದ ಕಾರ್ಯಕರ್ತನಿಂದನೂ ಕೂಡ ಅಪೇಕ್ಷೆ ಇದೆ. ಇದನ್ನು ನಮ್ಮೆಲ್ಲರ ಭಾವನೆಗಳನ್ನು ಕೇಂದ್ರಕ್ಕೆ ಕೂಡ ನಾವು ತಲುಪಿಸಿದ್ದೀವಿ. ಕೇಂದ್ರದವರು ಕೂಡ ಈಗ ಅದನ್ನು ಮಾಡ್ತಿದ್ದಾರೆ. ಇದೊಂದು ಪ್ರಕ್ರಿಯೆ ನಡೀತಿದೆಯಲ್ಲ, ಈ ಪ್ರಕ್ರಿಯೆ ಮುಗೀತದೆ. ಇನ್ನೊಂದು 8-10 ದಿವಸದಲ್ಲಿ ರಾಜ್ಯಾಧ್ಯಕ್ಷರ ಪ್ರಕ್ರಿಯೆ ಮುಗೀತದೆ. ಅದು ಮುಗಿಯೋದ್ರೊಳಗಡೆ ಎಲ್ಲರನ್ನೂ ಜೊತೆ ಮಾತಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇದನ್ನು ಸಂಪೂರ್ಣವಾಗಿ ಸರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ. ಇನ್ನೊಂದು 8-10 ದಿವಸದಲ್ಲಿ ಅದೆಲ್ಲವೂ ಕೂಡ ಮುಗಿಸ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಪ್ರಕ್ರಿಯೆ ಶುರುವಾಗಿದೆ, ಅದನ್ನು ಮುಗಿಸ್ತಾರೆ, ಖಂಡಿತವಾಗಿ ಮುಗಿಸ್ತಾರೆ ಸರ್. ಅಲ್ಲ, ಅವ್ರು ಯಾರು ಹೋಗಿದ್ರು ಅಲ್ಲಿ ಏನು ಸಮಸ್ಯೆ ಇಲ್ವಲ್ಲ, ಯಾರಾದ್ರೂ ಅಲ್ಲ, ಇಲ್ಲಿ ಇರೋರು ಬಿಜೆಪಿಯವರು, ಅಲ್ಲಿ ಹೋಗಿರೋರು ಬಿಜೆಪಿಯವರು, ಅದನ್ನು ಕೇಳೋರು ಬಿಜೆಪಿಯವರು ಸರಿ ಮಾಡ್ತಾರೆ. 8-10 ದಿವಸದಲ್ಲಿ ನೋಡಿ, 8-10 ದಿವಸದಲ್ಲಿ ಮುಗಿತದೆ. ನಾನು ಈಗ ಅಟಲ್ಜಿಯವ್ರ ವಿಷಯ ಹೇಳೋ ಸಮಯದಲ್ಲೂ ಹೇಳಿದೆ, ಇದು ಕೇವಲ ಮುಂದಿನ ಪೀಳಿಗೆಗೆ ಪ್ರೇರಣೆ ಇಲ್ಲ, ಇವತ್ತಿನ ರಾಜಕಾರಣಿಗಳಿಗೂ ನಮ್ಮ ಅಂಕು ಡೊಂಕುಗಳನ್ನು ತಿದ್ದುಕೊಳ್ಳಲಿಕ್ಕೂ ಅವ್ರ ಪ್ರೇರಣೆ ಆಗಬೇಕು ಅಂತ ಹೇಳಿದೆ. ಅದೇ ನಿಟ್ಟಿನಲ್ಲಿ ಪಕ್ಷದ ಖಂಡಿತ ನೋಡಿ, ಲಕ್ಷಾಂತರ BJP ಕಾರ್ಯಕರ್ತರಿಗೆ ಅವ್ರಿಗೆ ಒಂದು ನೆಮ್ಮದಿಯ ವಾತಾವರಣದಲ್ಲಿ ಕೆಲಸ ಮಾಡೋಂಥ ಅಭಿಲಾಷೆ ಇದೆ. ಅದೇ ಬೇಕಾಗಿದೆ ವಾತಾವರಣ, ಎಲ್ಲರೂ ಅದನ್ನೇ ಬಯಸೋದು. ಕೆಲವರಿಗೆ ಅದು ಆ ಮನಸ್ಥಿತಿಯಲ್ಲಿ ಇಲ್ಲದೇ ಇಲ್ಲ. ಅದನ್ನು ಸರಿ ಮಾಡೋಂಥ ಪ್ರಯತ್ನ ನಡೀತಿದೆ. ನಾನು 8-10 ದಿವಸದಲ್ಲಿ ಸರಿ ಮಾಡ್ತಾರೆ. ಈಗ ಸರಿ ಮಾಡ್ತಾರೆ ಸರ್. ಹೌದು, ಖಂಡಿತವಾಗಿಯೂ ಸರ್, CM ಅವರು ಹೇಳ್ತಾರೆ, ನಿಮಗೆ ಗೊತ್ತಿರಲಿ, ಕೇಂದ್ರ ಸರ್ಕಾರದ 15ನೇ ಹಣಕಾಸು ಎಷ್ಟು ಬಿಡುಗಡೆ ಆಗೈತೆ ಅಂತ CM ಅವ್ರನ್ನ ದಯವಿಟ್ಟು ಒಂದ್ಸರಿ ಪತ್ರಕರ್ತರು ಕೇಳಿ. ಆಗ ಅವ್ರು ಎಷ್ಟು ಬಿಡುಗಡೆ ಬಂದೈತೆ ಏನು ಅಂತ ಹೇಳ್ತಾರೆ. ಏನು ಬಜೆಟ್ ಇದೆ, ಮಧ್ಯಮ ವರ್ಗದ ಬಜೆಟ್ ಆಗಿದೆ. 12 ಲಕ್ಷದವರೆಗೆ ಟ್ಯಾಕ್ಸ್ದು ಇದು ಕೊಟ್ಟವ್ರೆ ಅಂದಾಗ ಅದನ್ನು ನೀವೇ ತಿಳ್ಕೋಬೇಕು. CM ಅವರು ಏನು ಹೇಳ್ತಾ ಇದ್ದಾರೆ, ರಾಷ್ಟ್ರದಿಂದ ಏನೇನು ಬರ್ತಾ ಇದೆ ಅದನ್ನು ಮುಚ್ಚಿಟ್ಟು ಇವ್ರು ಡೈರೆಕ್ಟಾಗಿ ಏನು ಬೇಕು ಅದನ್ನು ಕೇಳ್ತಾ ಇದ್ದಾರೆ. 15ನೇ ಹಣಕಾಸು ಒಂದೇ ಸಾಕು, ನಮ್ಮ ರಾಷ್ಟ್ರದಿಂದ ರಾಜ್ಯಕ್ಕೆ ಏನು ಬರ್ತಾ ಇದೆ, ಏನೇನು ವರ್ಕ್ ಆಗ್ತಾ ಇದೆ ಅಂತ ಅದೊಂದು ಮಾಹಿತಿ ಕೊಟ್ಟರೆ CM ಅವರು ತುಂಬ ಉಪಯೋಗ ಆಗುತ್ತೆ. ಅದೇ ಹೇಳ್ತಾ ಇರೋದು, ಅವರು ಜನಕ್ಕೆ ದಾರಿ ತಪ್ಸೋಕ್ಕೆ. ಈಗ ಅವ್ರದ್ದು ಏನು ಗ್ಯಾರಂಟಿಗಳಲ್ಲಿ ಉಳುಕನ್ನ ಮುಚ್ಕೊಳ್ಳೋಕ್ಕೋಸ್ಕರ ಈ ಥರ ಡ್ರಾಮಾ ಮಾಡ್ತಾ ಇರೋದು ಬಿಟ್ಟರೆ, 15ನೇ ಹಣಕಾಸು ಏನು ಬಂದಿದೆ ಕೇಂದ್ರ ಸರ್ಕಾರದಿಂದ, ಅದೊಂದಲ್ಲಿ ನಡೀತಾ ಇರೋ ಅಭಿವೃದ್ಧಿ ಕಾರ್ಯಗಳನ್ನೇ ನೀವು ಗಣನೆಗೆ ತಗೊಂಡ್ರೆ 100ಕ್ಕೆ 100 ಕೇಂದ್ರ ಸರ್ಕಾರ ಕರ್ನಾಟಕದ ಪರವಾಗಿದೆ. ರಾಜ್ಯದ ಸಂಸದರುಗಳು ಹೋಗಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡೋ ಧೈರ್ಯನೇ ಇಲ್ಲ, ಅನುದಾನ ಕೇಳೋ ಧೈರ್ಯನೇ ಇಲ್ಲ ಅಂತ ಹೋರಾಟಗಳ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾನೆ ಇಲ್ಲ. ಮಲಗಿದ್ಮೇಲೆ ಮೈಕೈ ನಾವು ತಡೆಯೋಕ್ಕಾಗಲ್ಲಪ್ಪ. ಒಬ್ಬ ಮನುಷ್ಯ ದಿನದ 24 ಗಂಟೆಗಳ ಅವಧಿಯಲ್ಲಿ ಸಾಕಷ್ಟು ಸಮಯವನ್ನ ಕಳೆಯೋದು ಎಲ್ಲಿ ಅಂದ್ರೆ ಮಲಗುವ ಹಾಸಿಗೆಯಲ್ಲಿ. ನಿತ್ಯ ನಾವು ಮಲಗಲು ಗುಣಮಟ್ಟದ ಹಾಸಿಗೆಯನ್ನ ಉಪಯೋಗಿಸಿದ್ದಲ್ಲಿ ನೆಮ್ಮದಿಯ ನಿದ್ರೆಯ ಜೊತೆಗೆ ಉತ್ತಮ ಆರೋಗ್ಯ ನಮ್ಮದಾಗುತ್ತೆ. ಈ ನಿಟ್ಟಿನಲ್ಲಿ ವಿಶ್ರಾಂತಿ ಮತ್ತು ಉತ್ತಮ ಆರೋಗ್ಯಕ್ಕೆ ಸೂಕ್ತವಾದ ಹಾಸಿಗೆಗಳು, ಅದುವೇ ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳು. ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳ ಬಗ್ಗೆ ಡೌಟೇ ಬೇಡ. ಲಾಂಗ್ ಟೈಮ್ ಸರ್ವಿಸ್ ಮತ್ತು ವ್ಯಾರಂಟಿಯನ್ನ ಹೊಂದಿದೆ. ಉತ್ಕೃಷ್ಟ ಗುಣಮಟ್ಟದ ಹಾಸಿಗೆಗಳು ಸ್ಪರ್ಧಾತ್ಮಕ ದರಗಳಲ್ಲಿ. ಇದಲ್ಲದೆ ಮನೆಗೆ ಬೇಕಾಗುವ ಎಲ್ಲಾ ಬಗೆಯ ಫರ್ನಿಚರ್ಸ್ಗಳು ಕೂಡ ಲಭ್ಯ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಕಂಫರ್ಟ್ ಝೋನ್, ಯೂನಿಟ್ ಆಫ್ ಕರ್ನಾಟಕ ಕಾಯಿರ್ ಫಾರ್ಮ್ ಅಂಡ್ ಅಲೈಡ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್. ನಮ್ಮ ಶಾಖೆಗಳು ನಂಜುಮಳಿಗೆ ಸರ್ಕಲ್,